ಮಗ ಬಂದ, ಅಕ್ಕಿ ತಂದ, ಗಟ್ಟಿ ಊಟ ಮಾಡ್ಬೋದು ಇವತ್ತು ಅಲ್ಲ ಮಗನೇ. ಅಡಿಗೆ ಕೊನೆಗೆ ಹೋಗ್ಲಿ ಸೀದಾ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬ್ಲಾಗ್ ಮಾಡ್ತಾ ಇದ್ದೇನೆ. ಅಂದ್ರೆ ಶುಭಾಶಯ ಕೇಳಿದ್ರೆ ನಿಮಗೆ ಈ ಬ್ಲಾಗ್ ಅನ್ನು ಯಾವ್ದು ಬಿಟ್ಟೆ ಅಂತ ನಂಗೆ ಗೊತ್ತಿಲ್ಲ, ಒಂದು 2-3 ದಿವಸ ಆಗ್ಬೋದು ಲೇಟ್. ಹಾಗೆ ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ, ಇವತ್ತು ಅಷ್ಟಮಿಗೆಲ್ಲ ಹೆಚ್ಚಾಗಿ ಕೊಟ್ಟಿಗೆ ಮಾಡೋದು. ಹಾಗೆ ನನಗೆ ನನ್ನ ಸಬ್ಸ್ಕ್ರೈಬರ್ ಇದು ಎಂತ ವೀಣ್ ಅಂತ ಹೇಳೋರು ನನಗೆ ಇದು ಅಷ್ಟಮಿಗೆ ಕೊಟ್ಟಿಗೆ ಮಾಡಲಿಕ್ಕೆ ಅಂತ ಬಾಳೆ ಎಲೆಯ ಕೊಟ್ಟಿಗೆ ಅವರೇ ರೆಡಿ ಮಾಡಿ ಕೊಟ್ಟಿದ್ದಾರೆ. ನೋಡಿ, ತುಂಬ ಕೊಟ್ಟಿದ್ದಾರೆ. ಅಂದರೆ ನನಗೆ ಇಷ್ಟು ಬೇಡ, ನನಗೆ ಇದರಲ್ಲಿ ಒಂದು 2-3 ಕೊಟ್ಟಿಗೆ ಎಲೆ ಸಾಕಾಗ್ತದೆ. ನಾನು ಅಷ್ಟೇ ಇಷ್ಟದು. ನೋಡಿ, ತುಂಬ ಕೊಟ್ಟಿದ್ದಾರೆ ನೋಡಿ. ಎಷ್ಟು 4-3-7 ಕೊಟ್ಟಿಗೆ ಕೊಟ್ಟಿದ್ದಾರೆ ನೋಡಿ. ಕೊಟ್ಟಿಗೆ ಹಾಕೋ ಮೂಡೆ, ಬಾಳೆ ಎಲೆದು ಮೂಡೆ ನೋಡಿ. ಇದು ಹೀಗೆ ಮಾಡಿ ಇದಕ್ಕೆ ಹಿಟ್ಟು ಹಾಕಿಕೊಂಡ್ರೆ ಆಯ್ತು. ನೋಡಿ, ಬಾಳೆ ಎಲೆಯನ್ನು ಚೆನ್ನಾಗಿ ಬಾಡಿಸಿ ಹೀಗೊಂದು ಗಂಟು ಕೊಟ್ಟುಕೊಳ್ಬೇಕು. ನಾನು ಇದಕ್ಕಿಂತ ಮೊದಲು ನನ್ನ ಚಾನಲಲ್ಲಿ ಹಾಕಿದ್ದೇನೆ ಕೊಟ್ಟಿಗೆಯ ಬಾಳೆ ಎಲೆಯ ಕೊಟ್ಟಿಗೆನ ಯಾವ ರೀತಿ ಮಾಡುದು ಅಂತ. ಹಾಗೆ ನೋಡಿ, ಇಲ್ಲಿ ನೋಡಿ ದೊಡ್ಡದು ತುಂಬ ಜನರೆಲ್ಲ ಇರ್ತಾರಲ್ಲ, ಅಂಥವರಿಗೆಲ್ಲ ಇದೆಲ್ಲ ಮಾಡಿದ್ರೆ ಒಳ್ಳೇದು ನೋಡಿ. ನಾವು 3-4 ಜನರಿಗೆಲ್ಲ ಇದೊಂದೇ ಸಾಕಾಗ್ಬೋದು. ಇಷ್ಟು ಕೊಟ್ಟಿದ್ದಾರೆ ನೋಡ. ನನ್ನ ಹಿಟ್ಟಿಗೆ ಇದ್ರಲ್ಲಿ ಎಷ್ಟು ಮೂಡೆ ಬೇಕಾಗ್ತದೆ ಅಂತ ನೋಡುವ. ನಾನು ಇದರಲ್ಲಿ ಸಣ್ಣದನ್ನು ಆರಿಸಿಕೊಂಡು ಮೂಡೆ ಮಾಡ್ತೇನೆ. ಹಾಗೆ ಇಲ್ಲಿ ನೀರು ಚೆನ್ನಾಗಿ ಬಿಸಿ ಆದ ನಂತರ ನಾವು ಮೂಡೆಯನ್ನು ಇಡಬೇಕು. ನೀರು ಚೆನ್ನಾಗಿ ಕುದಿ ಬರಬೇಕು. ಆನಂತರ ಮೂಡೆಯನ್ನು ಇಟ್ಕೊಳ್ಬೇಕು. ಆನಂತರ ಬೆಂಕಿ ಕೂಡ ಅಷ್ಟೇ, ಚೆನ್ನಾಗಿ ಬೆಂಕಿ ಇರಬೇಕು. ಸ್ಲೋ ಬೆಂಕಿಯನ್ನು ಕಡಿಮೆ ಮಾಡಲಿಕ್ಕಿಲ್ಲ, ಒಳ್ಳೆ ಬೆಂಕಿ ಇರಬೇಕು. ಇಲ್ಲಿ ನಮ್ಮ ನೀರು ಕೂಡ ಚೆನ್ನಾಗಿ ಕೊತ ಕುದಿತು ಉಂಟು. ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ಬಂದಿದೆ. ಈಗ ನಾನು ಇದನ್ನೊಂದು ಪಾಟಿಗೆ ಹಾಕಿಕೊಳ್ಳುವ. ಹಿಟ್ಟು ನೋಡಿ ಎಷ್ಟು ಸಾಫ್ಟ್ ಚೆನ್ನಾಗಿ ಬಂದಿದೆ ನೋಡಿ ಹಿಟ್ಟು ಕೂಡ. ನೋಡಿ, 4 ಕೊಟ್ಟಿಗೆ ಹಾಕಿ ಇಟ್ಕೊಂಡಿದ್ದೇನೆ. ನಮಗೆ ರೋಲ್ ಆಗಿ ಬೇಕು, ಅಂದ್ರೆ ಸಿಲಿಂಡರ್ ಟೈಪ್ ಅಲ್ಲಿ ಬೇಕು ಅಂತಿದ್ರೆ ಈ ಬಾಳೆ ಎಲೆಯನ್ನು ಉಂಟಲ್ಲ ಮೂಡೆಯನ್ನು ನೀಟಾಗಿ ಇಟ್ಟುಕೊಳ್ಬೇಕು. ಅಡ್ಡದಿಡ್ಡಿ ಹಾಕಿದ್ರೆ ಉಂಟಲ್ಲ ಕೊಟ್ಟಿಗೆ ಶೇಪ್ ಕೂಡ ಚೇಂಜ್ ಆಗ್ತದೆ. ಹೀಗೆ ನೋಡಿ, ಈ ರೀತಿ ಸಿಲಿಂಡರ್ ರೀತಿಯಲ್ಲಿ ಬೇಕು ಅಂದ್ರೆ ಹೀಗೆ ಇಟ್ಕೊಂಡ್ರೆ ಆಯ್ತು ನೀಟಾಗಿ. ಇನ್ನು ಇದನ್ನೊಂದು 3/4 ಗಂಟೆ ಬೇಯಿಸ್ಕೊಳ್ಳುವ. ಬೆಂಕಿ ಹೈ ಫ್ಲೇಮ್ ಅಲ್ಲಿ ಇರಬೇಕು. ಓಹ್, ಎಷ್ಟು ಚೆನ್ನಾಗಿ ಕೇಕ್, ಪ್ಲಮ್ ಕೇಕ್.